ನಿನ್ನೆ ಕುಡ್ದಿದ್ ನೀರ್ಕ ಇವತ್ತು ಎದ್ದೇಳಿದ್ದು 11 ಗಂಟೆಗ ಬೆಳಗ್ಗೆ ಎದ್ದು ಸೂರ್ಯ ನೋಡಿದ್ರೆ ಒಳ್ಳೇದಾಗ್ತಂತ ನಮ್ಮ ಅಮ್ಮ ಹೇಳಿದ್ರು. ನೋಡ ಪಟ್ಕಿ ಸೂರ್ಯನ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವಾಗ ನನ್ನ ಫ್ರೆಂಡ್ ಹುಲ್ಲಾಗ್ತಾ ಇದ್ದಾನೋ ಇವತ್ತು ಮಿನಿ ಸಿದ್ದರಾಮಯ್ಯನವ್ರ ಕೈಗ ಹುಲ್ಲು ಕೂಡ ಹಾಕ್ತಾ ಇದ್ರೆ, ಈ ಕಡೆ ನಮ್ಮ ಬಬ್ಬರ್ಪಲ್ಲಿ ಶೆಗ್ನಿ ಕೂಡ ಎತ್ಕೊಂಡು ಹೋಗ್ತಾ ಇದ್ದ. ಮಿನಿ ಸಿದ್ದರಾಮಯ್ಯನವ್ರ ತರ ಇದ್ರೆ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದೇ ತರ ಆಗ್ಬಿಟ್ಟು ಹುಲ್ಲು ಹಸುಕ್ಕೆ ಒಂದು ಮಾತಾಡ ಅಂದ್ರೆ ದೇವರು ಕೂಡ ಮನುಷ್ಯತ್ವದೇ. ನಮ್ಮ ಮಿನಿ ಸಿದ್ದರಾಮಯ್ಯನವರು ತೂಕದಾಗಿ ಒಂದು ಒಳ್ಳೆ ಮಾತು ಕೂಡ ಹೇಳಿದ್ರು. ಅದೇ ತರ 5ನೇಗ್ಲಿ ಕೂಡ ಬಂದಿತ್ತ ಅವರ್ಗೆ ಎಷ್ಟು ಹಣ ತಗೊಂತಾರೆ ಅಂದ್ರೆ 1200 ರೂಪಾಯಿ ಕೂಡ ತಗೊಂತವ್ರೆ. ಕರೆಕ್ಟಾಗಿ ನಾವು 2 ಸಾಲ ಕೂಡ ಇವತ್ತು ಓಡಿಸ್ತಾ ಇರೋದು. ಹೊಡೆದಿರೋ ಬೈಲು ಈ ತರ ಇದ್ರೆ ಕೊಕ್ಕರಿಗೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕೂಡ ಇದ್ವು. ಅದೇ ತರ ಇದನ್ನೆಲ್ಲ ಮುಗಿಸಕ್ಕೆ 12 ಗಂಟೆ ಆಗಿತ್ತು. ನಮ್ಮ ಮಾರ್ಜ ಬ್ರೋ ಫೋನ್ ಮಾಡ್ಬಿಟ್ಟಿದ್ರು, ನಿಮ್ಮೂರ್ ಗೇಟ್ ಅಲ್ಲಿ ಇದ್ರಿ ಕಾರಲ್ಲಿ ಬನ್ನಿ ಬ್ರೋ ಅಂತಂದ್ರು. ಸರಿಬಿಟ್ಟು ನಾನು ಹೋಗ್ಬಿಟ್ಟು ಅವ್ರ ಕಾರ್ ಕೂಡ ಹತ್ಕೊಂಡು ನಾವು ಹೋಗಿದ್ದೆ ಹೊಸೂರ್ ಕಡೆ. ಯಾಕಂತಂದ್ರೆ ಅವರು ಕಿರು ದೀಪಾವಳಿ ಮಾಡ್ತಾರೆ ನಮ್ಮ ಮಾರ್ಜ ಬ್ರೋ ಅವರು. ಅದು ಪಟಾಕಿ ಕೂಡ ಬೇಕಾಗಿತ್ತು. ಅದೇ ತರ ನಮ್ಮ ಭರತ್ ಕೂಡ ಬಂದಿದ್ನೋ. ಇದೆಲ್ಲ ಮಾಡಿದಾಗ ಗಲಾಟೆ ಕೂಡ ಆಯ್ತು. ಏನಂತ ನೀವೇ ನೋಡಿ, 45,000 ಪಟಾಕಿ ತಗೊಂಡು 400 ರೂಪಾಯಿ ಕಡಿಮೆ ಮಾಡಿಲ್ಲ ಈ ವ್ಯಕ್ತಿ. ನೀವು ಕೇಳ್ಬೋದು 400 ರೂಪಾಯಿ ಏನೋ ದೊಡ್ಡ ಅಮೌಂಟ್ ಅಣ್ಣ ನಿಂಕಂತ. ಅದೇ 400 ರೂಪಾಯಿ ನಮ್ಮ ಪುಲಿನ ಎಷ್ಟೋ ದಿನ ನನ್ನ ಸಂಜೆ ಹೊತ್ತು ಕಾಪಾಡೈತೆ. ಗೊತ್ತಿಲ್ದವ್ರು ಯಾರನ್ನ ಹೋದ್ರೆ ಬಂದ ಜೊತೆ ಗುಲ್ಗನ್ ಕೂಡ ನಾವು ತಿನ್ಸ್ಬಿಡ್ತದೆ, ಚೆನ್ನಾಗಿರ್ತೈತೆ ತಿನ್ನು ಅಂತ. ಅದೇ ತರ ತಂದಿರೋ ಪಟಾಕಿಗಳೆಲ್ಲ ಕಾರ್ ಕೂಡ ತುಂಬಬೇಕಾಗಿತ್ತು. ನಮ್ಮ ಮಾರ್ಜ ಬ್ರೋ ಇಷ್ಟಪಟ್ಟು 2,500 ಕೊಟ್ಟು ಸಿಂಗಲ್ ಪವರ್ ಪಾರ್ಟ್ ಕೂಡ ತಗೊಂಡು ನಮ್ಮ ಮಾರ್ಜ ಬ್ರೋ. ಅದೇ ತರ ನೀರ್ ಕುಡಿತಿ ಅಂತಿದ್ಕ, ಇಲ್ಲ ಅಂದ್ರೆ ಬೀರ್ ಕುಡಿತಿ ಅಂತಿದ್ಕ, ಹೂ ಅಂದಿದ್ಕ ನಾನು ಒಬ್ಬರು ನಾಲ್ ಮಾಡಕ್ ಇಷ್ಟ ಇಲ್ಲ ಅಂತ ನನಗೆ ಬಾಯಿ ಮಾಡಿ ಅವ್ರ ಕಡೆ ಹೋದ್ರು. ಅಲ್ಲಿಂದ ಗಾಡಿ ಎತ್ಕೊಂಡು ನಾನು ನಮ್ಮ ತಡ ಹತ್ರ ಬರ್ಪಡಿಸಿ ನನ್ನ ಫ್ರೆಂಡ್ ಹಸುಕ ಹುಲ್ಲಾಗ್ಬಿಟ್ಟು ಏನೋ ಮಾಡ್ತಾ ಇದೆ ಅಂತ ಕೇಳಿದ್ಕ ಹಿಂಗ್ ಹೇಳ್ದು, ಚಿಕನ್ ರೈಸ್ ಬೇಕಾಗಿತ್ತಲ್ಲ, ರೈಸ್ ಜೊತೆಗ ನೀರು ಕೂಡ ತಗೊಂಡ್ಬಂದಿದ್ದು. ನಮ್ಗ ವಾರ ದಿನ ಅಂತ ಕೂಡ ನೋಡಲ್ಲ, ಯಾವಾಗಂದ್ರೆ ಅವಾಗ ತಿಂತಾ ಇರ್ತೀರಿ. ಯಾರ್ದು ಕೊಂದೃಷ್ಟಿ ಬೀಳ್ಕೊದಂತ ಬೆಂಕಿದ ಕಾಸಿರೋ ಚಾಕುನ ಅದೇ ತರ ತಪ್ಪಲೆ ಒಳಗೆ ಕೂಡ ಇಟ್ಟಿರ್ತೀರಿ. ಇದು ದೊಡ್ಡವ್ರು ಹೇಳಿರೋದು, ದೇವ ದಂಟ್ರಿಗೆ ಯಾವ್ದು ಕೂಡ ಬರಲ್ಲ, ಹತ್ರ ಸೇರಲ್ಲ ಅಂತ. ಅದೇ ತರ ಬೆಂದಿರೋ ಚಿಕನ್ ತಿನ್ಕೊಂಡು ಜೊತೆಲಿ ನೀರು ಕುಡ್ಕೊಂಡು ಅನ್ನ ಕೂಡ ತಿನ್ಕೊಂಡು ಮನೆಗೆ ಬರಕ್ಕೆ 11:30 ಆಗಿತ್ತು. ಇವತ್ತು ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.